ಹುಲ್ಸೂರು ತಾಲೂಕು ಹೋರಾಟ ಸಮಿತಿ ವತಿಯಿಂದ ಎಂಬಿ ಪ್ರಕಾಶ್ ಆಯೋಗದಂತೆ ಹುಲ್ಸೂರು ಪರಿಪೂರ್ಣ ತಾಲೂಕು ಆಗಬೇಕೆನ್ನುವ ಬೇಡಿಕೆ ಸೇರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹೋರಾಟ ಸಮಿತಿ ನಡೆಸಿದ ರಸ್ತೆ ತಡೆ ಆಮರಣ ಮತ್ತು ಉಪವಾಸ ಸತ್ಯಾಗ್ರಹದಲ್ಲಿ ಭಾಗಿಯಾಗಿ ಮಾತನಾಡಿದ ಮಾಜಿ ಸಚಿವ ಭಗವಂತ ಖೂಬಾ, ಸಚಿವ ಈಶ್ವರ್ ಖಂಡ್ರೆ ಅವರು ಹುಲ್ಸೂರು ತಾಲೂಕಿನ ಜನರ ಹಕ್ಕುಗಳು ಮತ್ತು ಭಾವನೆಗಳನ್ನು ಹತ್ತಿಕ್ಕುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದರು. ಜನರ ಭಾವನೆಗಳಿಗೆ ಸ್ಪಂದಿಸಿದಾಗಲೇ ಜನರ ಹೃದಯದಲ್ಲಿ ಉಳಿಯಲು ಸಾಧ್ಯ. ಇಲ್ಲಿನ ಜನ ನಿರಂತರ ಹೋರಾಟ ಮಾಡುತ್ತಿದ್ದು ಬೇಡಿಕೆ ಈಡೇರಿಕೆಗಾಗಿ ಆತ್ಮಹತ್ಯೆ ಮಾಡಿಕೊಳ್ತೇವೆ ಅಂತ ಹೇಳ್ತಿದ್ದಾರೆ. ಆದರೆ ಸೌಜನ್ಯಕ್ಕಾದ್ರೂ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಬೇಕು. ಆದರೆ ನೀವು ಯಾವುದೇ ರೀತಿಯ ಸ್ಪಂದನೆ ನೀಡ್ತಿಲ್ಲ. ಕೂಡಲೇ ಎಂಬಿ ಪ್ರಕಾಶ್ ಆಯೋಗದಂತೆ ಹುಲಸೂರು ಪರಿಪೂರ್ಣ ತಾಲೂಕು ಸೇರಿ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ ಅಂತ ಎಚ್ಚರಿಕೆಯನ್ನ ನೀಡಿದರು. ಒಂದು ವಾರ ಒಳಗಡೆ ನಾನು ಸಂಸದನಾಗಿ ಇಲ್ಲಿ ಜನೌಷಧಿ ಕೇಂದ್ರವನ್ನ ಉದ್ಘಾಟನೆಗೆ ಬಂದಿದ್ದೇನೆ. ಅವತ್ತು ಆ ಜನೌಷಧಿ ಕೇಂದ್ರವನ್ನ ಉದ್ಘಾಟನೆಯನ್ನು ಮಾಡಿ ಅವತ್ತು ನಿಮ್ಮ ಸಾಕ್ಷಾತ್ಕಾರ ಇರಲಿಲ್ಲ ಯಾರು. ಆದ್ರೂ ಕೂಡ ನಾನು ನನ್ನ ಹುಣಸೂರಿನ ಜನತೆಗೆ ವಿಶ್ವಾಸವನ್ನು ಕೊಟ್ಟಿದ್ದೆ. ನಿಮಗೆ ಇನ್ನು 22 ಹಳ್ಳಿಗಳ ಸೇರಿಸುವಂತಹ ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ ಅನ್ನುವಂಥದ್ದನ್ನು ಯಡಿಯೂರಪ್ಪರ ಕಾಲದಲ್ಲಿ ಮತ್ತು ಬೊಮ್ಮಾಯಿಯವರ ಕಾಲದಲ್ಲಿ ಸೇರ್ಕೊಂಡು ಯಾವ ಪುರುಷಾರ್ಥಕ್ಕೆ ನಿಮ್ಮ ಸಚಿವರಾಗಿದ್ದೀರಿ. ಒಬ್ಬ ಹೋರಾಟಗಾರ ಪತ್ರಿಕೆಗಳ ಮುಖಾಂತರ ಒಂದು ವೇಳೆ ನನ್ನ ಈ ಬೇಡಿಕೆ ಈಡೇರಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡು ಒಂದಾದ್ರೂ ಸ್ಪಂದನೆ ಮಾಡುವಂತ, ಫೋನ್ ಮುಖಾಂತರ ಮಾತಾಡುವಂತ ನಿಮ್ಮ ಪುರುಷಾರ್ಥವನ್ನ ನೀವು ತೋರಿಸಿದ್ರೇನ್ರಿ. ಜನಪ್ರತಿನಿಧಿಯಾಗಿ ನಿಮಗೆ ನಾಚಿಕೆ ಬರಬೇಕು. ಜನಪ್ರತಿನಿಧಿಯ ಈ ರೀತಿಯ ನಡವಳಿಕೆ ಜನ ಸಹಿಸುವುದಿಲ್ಲ. ಕಾಲಕ್ರಮೇಣದಲ್ಲಿ ಜನ ತಾಳ್ಮೆಯಿಂದಿರ್ತಾರೆ. ಒಂದು ವೇಳೆ ಜನರ ತಾಳ್ಮೆ ಓಡಿತಂದ್ರೆ ಯಾವ ಸರ್ಕಾರವೂ ಉಳಿದಿಲ್ಲ, ಯಾವ ಜನಪ್ರತಿನಿಧಿ ಉಳಿದಿಲ್ಲ. ಮತ್ತ ಭಾರತೀಯರಲ್ಲಿ ಪ್ರತಿಭಟನೆ ಆಗಲಿ, ಸಂಘರ್ಷ ಆಗಲಿ ಏನು ಕೊರತೆ ಇಲ್ಲ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸಬೇಕು. ನಿಮ್ಮ 60 ವರ್ಷ ಕಾಲದಲ್ಲಿ ನೀವು ಯಾವ ಪ್ರತಿಭಟನೆ ಮಾಡಲಿಲ್ಲ, ನಿಮ್ಗೆ ಅದರ ಅನುಭವ ಇರ್ಲಿಕ್ಕಿಲ್ಲ. ಆದ್ರೆ ನಾವೆಲ್ಲರೂ ಅಧಿಕಾರಕ್ಕೆ ಬಂದಿದ್ರು ಕೂಡ ಜನರ ಮಧ್ಯದಲ್ಲಿ ಇಟ್ಕೊಂಡು ಜನರನ್ನ ನಾವು ಸ್ಪಂದನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದೀವಿ. ಹೋರಾಟ ನಮ್ಮ ಜೀವನದ ಗುರಿಯಾಗಿದೆ. ಎಲ್ಲರೂ ನಿಮಗೆ ಮತ್ತು ನಿಮ್ಮ ಸರ್ಕಾರಕ್ಕೆ ಪರೋಕ್ಷವಾಗಿ ಒಂದು ರೀತಿಯಲ್ಲಿ ಸಜ್ಜನಿಕೆ ಮಾತುಗಳಿಂದ ನಿಮಗೆ ಎಚ್ಚರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಇದೇ ಜನ ಪ್ರತಿಯೊಂದು ಮನೆಗೆ ಹೋಗಿ ಜನಜಾಗೃತಿಯನ್ನು ಮೂಡಿಸಿ ಜನರಿಂದ ಚಂದವನ್ನ ಕಲೆಕ್ಷನ್ ಅನ್ನು ಮಾಡಿ ಹೋರಾಟದ ಸ್ವರೂಪವನ್ನ ತೀವ್ರಗತಿಗೊಳ್ತದೆ ಅನ್ನುವಂಥದ್ದನ್ನ ನಿಮಗೆ ನಾನು ಇವರ ಒಂದು ವಿಶ್ವಾಸವನ್ನು ಇಟ್ಟು ನಿಮಗೆ ಎಚ್ಚರಿಕೆಯನ್ನು ಕೊಡ್ತೇನೆ. ನಾನು MP ಆಗಲಾರಕ್ಕಿಂತ ಮುಂಚೆನೂ ಕೂಡ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಎಂದು ಜನರ ಮೇಲೆ ಆಗುವಂತ ಅನ್ಯಾಯವನ್ನು ನಾನು ಸಲ್ಲಿಸುವಂತ ಹಕ್ಕು ನಿಮಗಿದೆ. ಮತ್ತು ಅನ್ಯಾಯದ ವಿರುದ್ಧವಾಗಿ ಜನರಿಗೆ ನ್ಯಾಯ ಕೊಡಿಸುವಂತ ಮನಸ್ಥಿತಿ ನಮಗಿದೆ. ನಾವು ಸದಾ ಮತ್ತು ಸರ್ವದ ಜನರ ನ್ಯಾಯಕ್ಕಾಗಿ ನಿಮ್ಮ ಹತ್ತಿಕ್ಕುವ ರಾಜನೀತಿಗೆ ಧಿಕ್ಕರಿಸಿ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀವಿ ಅನ್ನುವಂಥದ್ದನ್ನ ನೀವು ಕಿವಿಯಿಂದ ಕೇಳಬೇಕಂತ ನಾನು ಕೇಳ್ಕೊಳ್ತೀನಿ. ನಿನ್ನೆ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರ ಪುಣ್ಯ ಸ್ಮರಣೆಯ ದಿವಸ. 3 ಯುವಕರು
ದೇಶಕ್ಕಾಗಿ ಬಲಿದಾನವಾದರು. ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕನ್ನುವಂಥದ್ದನ್ನ ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನ ಮಾಡಿ ತನ್ನ ಜೀವದ ಪರಿವೆಯನ್ನ ಮಾಡಲಿಲ್ಲ ಈ ಮೂರು ಮಹನೀಯರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ಮರಣೆಯನ್ನು ಮಾಡ್ತೀನಿ. ಇವತ್ತು 3 ದಶಕಗಳ ಹೋರಾಟ ಆದ್ಮೇಲೆ ಈ ಹೋರಾಟದ ಕಿಚ್ಚು ಕಡಿಮೆ ಆಗಿದೆ ಅಂತ ನಾವು ಹೇಳಲ್ಲ, ಆದರೆ ಸ್ವರೂಪ ಬದಲಿಸಿರಬಹುದು. 2013ರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಅಂದಿನ ಸಮಯದಲ್ಲಿ ಮಾಯವಾಗ್ತವೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಹೇಳ್ತೀನಿ. ನಾನು ಬಹಳ ದೊಡ್ಡ ಇರಲ್ಲ ಶಕ್ತಿಗಳ ಶಕ್ತಿ ಇದರಲ್ಲಿ ಜೀವ ಬಹಳ ಜನ ತುಂಬಿಕೊಂಡಿರಲ್ಲ, ಅದನ್ನ ತುಂಬಿಕೊಂಡಿರಲ್ಲ. ಅದರಲ್ಲಿ ಇವತ್ತು ಎಷ್ಟೇ ಕಷ್ಟಪಡ್ಲಿ ಈಶ್ವರ್ ಖಂಡ್ರೆ ಇದ್ದಾನೆ, ಈ ಶಕ್ತಿಯನ್ನ ಹತ್ತಿಕ್ಬೇಕಂತ ಅದಕ್ಕೆ ಜಾಸ್ತಿ ಜನ ಜೀವ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಜನರ ಭಾವನೆಗಳನ್ನು ಸ್ಫೋಟಗೊಂಡಾಗ ಆ ಶಕ್ತಿ ನಿರ್ನಾಮ ಆಗುವುದು ಸ್ವತಃ ಸಿದ್ಧ ಅನ್ನುವಂಥದ್ದನ್ನು ನಾನು ಹೇಳ್ಕೊಂಡು ಬಂದಿದೆ. ಅದಕ್ಕೆ ಇವತ್ತು ಶಾಂತ ರೀತಿಯಿಂದ ಮಾಡಿದಂತ ಎಲ್ಲ